ಸ್ನೇಹಿತರೆ ನಮಸ್ಕಾರ. ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಪಪ್ಪಾಯಿಯಲ್ಲಿ ಏರು ಮಡಿ ಮಾಡುವ ವಿಧಾನ. ಈ ಥರ ಮಾಡೋದರಿಂದ ಇದರಲ್ಲಿ ಮಧ್ಯದಲ್ಲಿ ಏನಿದೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ಜೈವಿಕ ಗೊಬ್ಬರಗಳನ್ನು ಹಾಕಲಾಗಿದೆ. ಹಾಕಿಬಿಟ್ಟು ಮತ್ತು ನಾವು ಪಪ್ಪಾಯಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಏರು ಮಡಿ ಮಾಡಿ ಮತ್ತು ನಾವು ಕೈಯಿಂದ ಏರು ಮಡಿ ಮಾಡಿ ಅಂದರೆ ನೀರು ಬಸಿದು ಹೋಗುತ್ತೆ ಮತ್ತು ಮಿದುವಾದ ಮಣ್ಣನ್ನು ಬೆಡ್ ಥರ ಮಾಡೋದರಿಂದ ಒಳ್ಳೆ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಥರ ಕೈಯಿಂದ ಏರು ಮಡಿ ಮಾಡಿ ಮತ್ತೆ ಅದ್ರ ಮೇಲೆ ಡ್ರಿಪ್ ಹಾಕ್ಕೊಂಡು ಈ ವಿಧಾನವನ್ನು ಮಾಡೋದರಿಂದ ಒಳ್ಳೆಯ ಇಳುವರಿ ಪಪ್ಪಾಯಿಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಇದೇ ಥರ ಮಾಡೋದರಿಂದ ನಾವು ಉತ್ತಮ ಇಳುವರಿ ತಗೊಳ್ತೀವಿ ಮತ್ತು ನಮಗೆ ನೀರು ಬಸಿದು ಹೋಗುವ ಅವಕಾಶ ಸಲೀಸಾಗಿ ನೀರು ಬಸಿದು ಹೋಗುತ್ತೆ. ಹಾಗಾಗಿ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಏರು ಮಡಿ ಮಾಡುವ ವಿಧಾನದಿಂದ ನಾವು ಉತ್ತಮವಾದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ವಿಧಾನವನ್ನು ನಾವು ಆಲ್ರೆಡಿ ರೈತರು ಮಾಡ್ತಾಯಿದ್ದಾರೆ. ಒಂದು ವಿಡಿಯೋ ಮುಖಾಂತರ ತೋರಿಸೋಣ ಅಂತಂದೇಳಿ ರೈತರಿಗೆ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈ ಒಂದು ವಿಧಾನವನ್ನು ಪಪ್ಪಾಯಿಯಲ್ಲಿ ಏರು ಮಡಿಯನ್ನು ಮಾಡೋದರಿಂದ ನಾವು ಉತ್ತಮ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮಗೆ ಯಾವುದೇ ಒಂದು ಮುಂದೆ ಕಳೆಗಳನ್ನು ಬರುವುದನ್ನು ನಾವು ಮಧ್ಯದಲ್ಲಿ ಸಣ್ಣ ಪುಟ್ಟ ಈಗ ಒಂದು ತಂತ್ರಜ್ಞಾನ ಮುಂದುವರಿಯೋದರಿಂದ ನಾವು ಪವರ್ ವೀಡರು ಅಥವಾ ಬ್ರಷ್ ಕಟ್ಟರ್ಲಿಂದ ಕಳೆಗಳನ್ನು ತೆಗೆದುಕೊಳ್ಳಿಕ್ಕೆ ಸಲೀಸಾಗುತ್ತೆ. ಮತ್ತು ನಮಗೆ ಮೇನ್ ಏನಂದರೆ ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋಕ್ಕೆ ಇದು ಸೂಕ್ತ ನಿಯಮ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ವಿಧಾನವನ್ನು ಎಲ್ಲರೂ ರೈತರು ಅನುಸರಿಸಿಕೊಂಡು ಮಾಡೋದರಿಂದ ಪಪ್ಪಾಯಿಯಲ್ಲಿ ಉತ್ತಮ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ರೈತರಿಗೆ ತಿಳಿಪಡಿಸೋದಿಷ್ಟೇ, ಉತ್ತಮವಾದ ಇಳುವರಿಯನ್ನು ತಗೊಳ್ಬೇಕು ಮತ್ತು ಪಪ್ಪಾಯಿಯಲ್ಲಿ ಸಾಕಷ್ಟು ಈಗೇನು ಹೊಸ ವೆರೈಟಿ ಬಂದಿದೆ ಆ ಒಂದು ತಳಿಗಳನ್ನು ಮಾಡಿ ಉತ್ತಮ ಆದಾಯ ತಗೊಳ್ಳಿರಿ ಅಂತಂದೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ವಿಧಾನವನ್ನು ಮಾಡಿ ಒಳ್ಳೆ ಪಪ್ಪಾಯಿಯಲ್ಲಿ ಲಾಭದಾಯಕ ಮಾಡಿಕೊಳ್ಳ್ರಿ ಅಂತ ರೈತರಿಗೆ ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ವಿಧಾನದಲ್ಲಿ ಸಾಕಷ್ಟು ನಾವು ನೋಡ್ತಿದ್ದೀವಿ. ಈಗ ಆಲ್ರೆಡಿ ನಾವು ಮೊದಲಿನಲ್ಲಿ ಬೆಡ್ ಮಾಡಿ ನೀವು ಪಪ್ಪಾಯಿ ನಾಟಿ ಮಾಡ್ತೀರ, ಆ ವಿಧಾನವನ್ನು ಬಿಟ್ಟು ಮೊದಲು ಸಸಿ ನಾಟಿ ಮಾಡ್ಕೊರಿ. ನಾಟಿ ಆದ ನಂತರ 3 ತಿಂಗಳ ನಂತರ ನಾವು ಬೆಡ್ಡನ್ನು ರೆಡಿ ಮಾಡ್ತೀವಿ. ಇನ್ನು ಕೆಲವು ರೈತರು ಏನು ಮಾಡ್ತಾರೆ, ಪ್ರಥಮದಲ್ಲಿ ಬೆಡ್ ಮಾಡಿ ಹಾಕೋದ್ರಿಂದ ನೀವೇನಾಗುತ್ತೆ ಆ ವಿಧಾನವನ್ನು ಕೆಲವೊಂದು ರೈತರು ಮಾಡ್ತಾರೆ. ಬಟ್ ನಾವು ಹೇಳೋದಿಷ್ಟೇ, ಈ ವಿಧಾನವನ್ನು ಮಾಡೋದ್ರಿಂದ ಒಳ್ಳೆ ಗಿಡ ಬೇರುಗಳು ಸಲೀಸಾಗಿ ಭೂಮಿ ಒಳಗೆ ಆಳವಾಗಿ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಧಾನ ಮಾಡೋದ್ರಿಂದ 3 ತಿಂಗಳ ನಂತರ ನಾವು ಪಪ್ಪಾಯಿಯನ್ನು ಏರು ಮಡಿ ಮಾಡೋದ್ರಿಂದ ನೀವು ಒಳ್ಳೆಯ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಧಾನ ಭಾಳ ಸೂಕ್ತ ಮತ್ತು ಸುಲಭವಾಗಿ ನಾವು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಮತ್ತು 3 ತಿಂಗಳೊಳಗೆ ಇವರಿಗೆಲ್ಲ ನಾವು ಟ್ರ್ಯಾಕ್ಟರ್ ಮೂಲಕನೋ ಪವರ್ ವೀಡರ್ ಮೂಲಕನೋ ಎತ್ತುಗಳ ಮೂಲಕನೋ ಭೂಮಿಯನ್ನು ಉಳುಮೆ ಮಾಡ್ತೀವಿ. ಹಾಗಾಗಿ ಈ ಥರ ಉಳುಮೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ 3 ತಿಂಗಳ ನಂತರ ಪಪ್ಪಾಯಿ ಬೆಡ್ ಮಾಡಿರಿ. ಪ್ರಥಮದಲ್ಲಿ ಬೆಡ್ ಮಾಡೋದು ಬೇಡ ಅಂಥೇಳಿ ನಮ್ಮ ಕಲ್ಯಾಣ ಕೃಷಿ ಚಾನಲ್ ವತಿಯಿಂದ